ಅಂತೂ ಇಂತೂ ಸಿ.ಎಂ. ಡಿ.ಕೆ. ಶಿವಕುಮಾರ್ ನೇತೃತ್ವದ 2ನೇ ಸಚಿವ ಸಂಪುಟ ವಿಸ್ತರಣೆ ಕಾರ್ಯ ಆಗಿದೆ. ತುಂಬ ಅಳೆದು ತೂಗಿ ಯಾರ್ಯಾರಿಗೆ ನಿಜವಾಗ್ಲೂ ಕೊಡಬೇಕು ಸಚಿವ ಸ್ಥಾನ ಅಂತೇಳಿ ಸಾಕಷ್ಟು ರೀತಿಯಾದಂಥ ಚರ್ಚೆಗಳು ಆದ ನಂತರ ಒಂದು ಪಟ್ಟಿ ಪ್ರಕಟ ಆಗುತ್ತೆ. 20 ಜನರ ಪಟ್ಟಿ. ಆ 20 ಜನರ ಪಟ್ಟಿಯಲ್ಲಿ ಕೊನೆಯ ಕ್ಷಣದಲ್ಲಿ 2 ಬದಲಾವಣೆ ಆಗುತ್ತೆ. ಯಾವ್ಯಾವ ಬದಲಾವಣೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಬಟ್ ಈ ಸಚಿವ ಸಂಪುಟ ಪದಗ್ರಹಣ ಕಾರ್ಯಕ್ರಮದಲ್ಲಿ, ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಬಹಳ ಪ್ರಮುಖವಾಗಿ ಮಾಜಿ ಸಿ.ಎಂ. ಸಿದ್ದರಾಮಯ್ಯ ಗೈರಾಗಿದ್ದರು, ಅಬ್ಸೆಂಟ್ ಆಗಿದ್ದರು. ನಿಮಗೆ ಅರ್ಧ ಕಿಲೋಮೀಟ್ರು ಇಲ್ಲ ಅವರಿರುವಂಥ ಜಾಗದಿಂದ, ಮನೆಯಿಂದ ನಿಮಗೆ ಲೋಕಭವನ ಇರೋದು ಅರ್ಧ ಕಿಲೋಮೀಟ್ರ್ ಕೂಡ ಆಗಲಿಕ್ಕಿಲ್ಲ. ಸೊ ಅಲ್ಲಿಗೆ ಅವರು ಪ್ರೆಸೆಂಟ್ ಆಗಲೇ ಇಲ್ಲ. ಎಲ್ಲರೂ ನಿರೀಕ್ಷೆ ಇದ್ದಿದ್ದು ಹೌದು ಮಾಜಿ ಸಿ.ಎಂ. ಸಿದ್ದರಾಮಯ್ಯವರು ಇರ್ತಾರೆ ಅಂತೇಳಿ. ಯಾಕಂದರೆ ಮೊದಲ ಸಿ.ಎಂ. ಮತ್ತು ಸೇರಿದಂತೆ ಇತರೆ ಶಾಸಕರು ಸಚಿವ ಸ್ಥಾನವನ್ನು, ಡಿ.ಸಿ.ಎಂ. ಸ್ಥಾನವನ್ನು ಕೂಡ ಪದಗ್ರಹಣ ಕಾರ್ಯಕ್ರಮ ಏನಾಯಿತು ಅದಕ್ಕೆ ಮಾಜಿ ಸಿ.ಎಂ. ಸಿದ್ದರಾಮಯ್ಯ ಅವರು ಅಲ್ಲಿದ್ದರು, ಉಪಸ್ಥಿತಿ ಇದ್ದರು. ಅವರ ಗೈರು ಇದ್ದಿದ್ದಿಲ್ಲ, ಅಲ್ಲಿ ಉಪಸ್ಥಿತ ಇದ್ದರು. ಆದರೆ 2ನೇ ಸಚಿವ ಸಂಪುಟದ ವಿಸ್ತರಣೆ, ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಅವರ ಗೈರು ಭಾಳ ತುಂಬ ಎದ್ದು ಕಾಣ್ತಾ ಇತ್ತು. ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಸದ್ಯ $1,000,000 ಪ್ರಶ್ನೆ ಆಗಿದೆ. ಯಾವ ಕಾರಣಕ್ಕಾಗಿ ಅಟೆಂಡ್ ಆಗಲಿಲ್ಲ ಅಂಥೇಳಿ. ಹೌದು, ಅವರೆಲ್ಲ ಬೇರೆ ಯಾವುದೋ ಊರಲ್ಲಿದ್ದರು, ಬೇರೆ ಯಾವುದೋ ತುರ್ತು ಕಾರ್ಯಕ್ರಮ ಇತ್ತು ಅಂತಂದರೆ ಸರಿ. ಆದರೆ ಯಾವ ಕಾರ್ಯಕ್ರಮಗಳು ಕೂಡ ಇದ್ದಿದ್ದಿಲ್ಲ, ಬೆಂಗಳೂರಲ್ಲೇ ಇದ್ದರು. ಆದರೂ ಕೂಡ ಅವರು ಪದಗ್ರಹಣ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಲಿಲ್ಲ. ಈ ಪ್ರಶ್ನೆ ಬಹುವಾಗಿ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಖುದ್ದು ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕೂಡ ನಾನು ಸಿದ್ದರಾಮಯ್ಯ ಅವ್ರ ಬಣನೆ ಅಂತಲೇ ಹೇಳ್ತಾರೆ. ಯಾಕೆ ಅಟೆಂಡ್ ಆಗಲಿಲ್ಲ ಅನ್ನುವಂಥ ಪ್ರಶ್ನೆಗೆ ಅವರು ಕೂಡ ಹೇಳಿದ್ದು, ನಾನು ಸಚಿವ ಸಂಪುಟ ವಿಸ್ತರಣೆ ಸಂಬಂಧವಾಗಿ ಒಂದು 5 ಸರಿ ನಾನು ವಿಸಿಟ್ ಮಾಡಿದ್ದೀನಿ, ಅವ್ರ ಜೊತೆಗೆ ಮಾತಾಡಿದ್ದೀನಿ. ಚರ್ಚೆ ಎಲ್ಲ ಮಾಡಾದ ಮೇಲೇ ಪಟ್ಟಿ ಫೈನಲ್ ಆಗಿದೆ ಅನ್ನೋ ಅರ್ಥದಲ್ಲಿ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ. ಕೊನೆಗೆ ನಾನು ಕೂಡ ಸಿದ್ದರಾಮಯ್ಯ ಬಣನೆ, ಯಾಕಂದ್ರೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂಥ ಸರ್ಕಾರದಲ್ಲಿ ನಾನು ಕೂಡ ಒಬ್ಬ ಸಚಿವನಾಗಿ ಕೆಲಸ ಮಾಡಿದ್ದೀನಿ, ಡಿ.ಸಿ.ಎಂ. ಆಗಿ ಕೂಡ ಕಾರ್ಯನಿರ್ವಹಿಸಿದ್ದೀನಿ. ಈ ಹಿನ್ನೆಲೆಯಲ್ಲಿ ನಾನು ಕೂಡ ಸಿದ್ದರಾಮಯ್ಯವರ ಬಣದಲ್ಲಿರೋನೆ ಅಂತ ಹೇಳ್ತಾರೆ. ಆದರೆ ವಾಸ್ತವವಾಗಿ ರಾಜಕಾರಣ ಹಾಗಿರೋದಿಲ್ಲ. ನಿಜವಾಗ್ಲೂ ಕೂಡ ಹೈಕಮಾಂಡ್ ಕಳಿಸಿದಂಥ ಪಟ್ಟಿ ಏನಿದೆಯಲ್ಲ, 20 ಜನರ ಪಟ್ಟಿ ಮೊದಲು ಬಿಡುಗಡೆ ಮಾಡಿದ ಆ 20 ಜನರ ಪಟ್ಟಿಯಲ್ಲಿ, ಆ ಪಟ್ಟಿಯನ್ನು ನೋಡಿದ ಕೂಡಲೇ ಸಿದ್ದರಾಮಯ್ಯವರು ನಿಜವಾಗ್ಲೂ ಕೂಡ ಬೇಸರ ಆಗಿದ್ದಾರೆ. ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದಂತೂ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂದರೆ ಅವರು ಗೈರು ಆಗಿದ್ದಾರೆ ಅಂತ ಭಾಳ ಪ್ರಮುಖವಾದಂಥ ಕಾರ್ಯಕ್ರಮ, ತಾವು ಶಿಫಾರಸು ಮಾಡಿದಂಥ ಕೆಲವು ಮಾಜಿ ಸಚಿವರು ಕೂಡ ಸಚಿವರಾಗಿದ್ದಾರೆ. ಆದರೆ ಭಾಳಷ್ಟು ಜನ ಸಚಿವ ಸ್ಥಾನವನ್ನು ಕಳ್ಕೊಂಡಿದ್ದಾರೆ, ಅದು ಬೇರೆ ಮಾತು. ಆದರೆ ಅವರು ಗೈರಾಗಿದ್ದಾರೆ ಅಂದರೆ ಎಲ್ಲದೂ ಕೂಡ ಸರಿ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿ ಕೂಡ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ. ಅದರಲ್ಲೂ ಕೂಡ ಸಿ.ಎಂ. ಡಿ.ಕೆ. ಶಿವಕುಮಾರ್ ಜೊತೆಗೆ ಮಾಜಿ ಸಿ.ಎಂ. ಸಿದ್ದರಾಮಯ್ಯ ಇರ್ಬೋದು, ಅಥವಾ ಮಾಜಿ ಸಿ.ಎಂ. ಸಿದ್ದರಾಮಯ್ಯ ಜೊತೆಗೆ ಹೈಕಮಾಂಡ್ಗೆ ಕೊಟ್ಟಂಥ ಸಲಹೆಗಳೇನಿದ್ದಾವೆ, ಸೂಚನೆಗಳೇನಿದ್ದಾವೆ, ಕೆಲವೊಂದಷ್ಟು ತಮ್ಮ ಒತ್ತಾಸೆಗಳೇನಿದ್ವು ಅವುಗಳೆಲ್ಲವೂ ಕೂಡ ಫುಲ್ಫಿಲ್ ಆಗಿಲ್ಲ. ಹೇಳಿದವು ಎಲ್ಲವೂ ಕೂಡ ಫುಲ್ಫಿಲ್ ಆಗಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಕಂಡುಬರುತ್ತೆ. ಅದರಲ್ಲಿ 2 ಬಹಳ ಪ್ರಮುಖವಾದಂಥ ವಿಚಾರ. ಒಂದು, ನಿಮಗೆ MLC ಆಗಿ ಪ್ರಮಾಣ ವಚನನೇ ಸ್ವೀಕಾರ ಮಾಡಿಲ್ಲ ಗಾಯತ್ರಿ ಶಾಂತೇಗೌಡರು. ಆಗಲೇ ಅವ್ರನ್ನ ನೂತನ ಸಚಿವರ ಪಟ್ಟಿಯಲ್ಲಿ ಹೆಸರನ್ನೇ ಆ್ಯಡ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಕೂಡ ಶಾಕ್ ಆಗಿದೆ. ಆ ಪಟ್ಟಿಯನ್ನು ನೋಡಿದ ಕೂಡಲೇ ಕೆಲವರು ಹೆಸರನ್ನು ಶಿಫಾರಸು ಮಾಡಿದ್ರಂತೆ ಮಾಜಿ ಸಿ.ಎಂ. ಸಿದ್ದರಾಮಯ್ಯ ಅವರು ಹೈಕಮಾಂಡಿಗೆ. ಇಂಥವ್ರನ್ನ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ನಿಮಗೆ ಪಾರ್ಟಿ ಕಡೆಯಿಂದನೂ ಸಮುದಾಯ ಕಡೆಯಿಂದನೂ ಕೂಡ. ಆ ರೀತಿ ಶಿಫಾರಸು ಮಾಡಿದ್ದ ಒಂದು ಹೆಸರು ಮಿಸ್ ಆಗಿತ್ತು. ಇನ್ಫ್ಯಾಕ್ಟ್ 2 ಹೆಸರುಗಳು ಮಿಸ್ ಆಗಿದ್ದಾವೆ. ಒಂದು ಹೆಸರು ಭಾಳ ಪ್ರಮುಖವಾಗಿ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಕ್ಷೇತ್ರದ ಬಸವರಾಜ್ ಶಿವಣ್ಣನವರು, ಕುರುಬ ಸಮುದಾಯದ ನಾಯಕ. ಉತ್ತರ ಕರ್ನಾಟಕ ಭಾಗದಲ್ಲಿ ಅವ್ರಿಗೆ ಕೊಟ್ಟರೆ, ಕುರುಬ ಕಮ್ಯುನಿಟಿಗೆ ಉತ್ತರ ಕರ್ನಾಟಕದಲ್ಲಿ ಒಂದು ಸೀಟ್ ಕೊಟ್ಟಿದ್ದೀವಿ, ಒಬ್ರಿಗೆ ಸಚಿವ ಸ್ಥಾನ ಮಾಡಿದ್ದೀವಿ ಅಂತಲೂ ಕೂಡ ಇದಾಗತ್ತೆ. ಈ ಹಿನ್ನೆಲೆಯಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ. ಯಾಕಂದರೆ ಮೈಸೂರು ಪ್ರಾಂತ್ಯದಲ್ಲಿ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಬೆಂಗಳೂರು ಭಾಗದಲ್ಲಿ ಭೈರತಿ ಸುರೇಶ್ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾರ್ತ್ ಕರ್ನಾಟಕದಲ್ಲಿ ಇವರಿಗೆ ಬ್ಯಾಡಗಿ ಕ್ಷೇತ್ರದ ಶಾಸಕರಿಗೆ ಕೊಡಬೇಕು. ಆಮೇಲೆ ಮತ್ತು ಅವರು ಕೂಡ ಭಾಳ ಸರಿ ಗೆಲುವನ್ನು ಸಾಧಿಸಿದವರು ಮತ್ತು ಕುರುಬ ಕಮ್ಯುನಿಟಿ ಎಲ್ಲವನ್ನೂ ಕೂಡ ಹೆಚ್ಚು ಗ್ರಾಸ್ ಮಾಡ್ತಾರೆ. ಆ ಮೂಲಕ ನಾರ್ತ್ ಕರ್ನಾಟಕಕ್ಕೆ ನಾವು ನ್ಯಾಯ ಕೊಡ್ತೇವೆ ಅನ್ನೋ ಅರ್ಥದಲ್ಲಿ ಒಂದು ಶಿಫಾರಸನ್ನು ಮಾಡಿದ್ರು. ಆ ಶಿಫಾರಸಲ್ಲಿ ಬ್ಯಾಡಗಿ ಕ್ಷೇತ್ರದ ಶಾಸಕರಿಗೆ ಆ ಪಟ್ಟಿಯಲ್ಲಿ ಹೆಸರೇ ಇಲ್ಲ.
ಇನ್ಫ್ಯಾಕ್ಟ್ ಅವರ ಬದಲಾಗಿ ಈ ಹೆಸರು ಎಲ್ಲೂ ಕೂಡ ಯಾರು ಶಿಫಾರಸು ಮಾಡಿದ್ದಾರೆ ಅನ್ನೋದು ಈಗಲೂ ಕೂಡ ಪಕ್ಷದ ಮುಖಂಡರಲ್ಲಿ ಕಾಡ್ತಿರುವಂಥ $1 ಮಿಲಿಯನ್ ಪ್ರಶ್ನೆ. ಗಾಯತ್ರಿ ಶಾಂತೇಗೌಡರು ಹೇಗೆ ಬಂದರು, ಹೆಸರು ಹೇಗೆ ಬಂತು ಅಂತೇಳಿ. ಒಂದು ವೇಳೆ ಪದಗ್ರಹಣದ ಕಾರ್ಯಕ್ರಮದಲ್ಲಿ MLC ಪದಗ್ರಹಣ ಆದ ಕೂಡಲೇ ಇಮಿಡಿಯೇಟ್ ನೂತನ ಸಚಿವರು ಏನಾದರೂ ಅವರು ಸ್ವೀಕಾರ ಮಾಡಿದರೆ, ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಸಚಿವ ಸ್ಥಾನ ಸ್ವೀಕಾರ ಮಾಡಿದರೆ ಬಹುಶಃ ಗ್ರೇಟ್ ಐತಿಹಾಸಿಕವಾಗಿ ರೆಕಾರ್ಡ್ ಆಗೋದು, ಗಿನ್ನಿಸ್ ರೆಕಾರ್ಡ್ ಆಗ್ತಿತ್ತೇನೋ ಬಹುಶಃ. ಆ ರೀತಿಯಾದಂಥ ಪ್ರಸಂಗ ರಾಜಕೀಯವಾಗಿ ತುಂಬಾ MLC ಆದ ಕೆಲವೇ ಗಂಟೆಗಳಲ್ಲಿ, ಪ್ರಮಾಣ ವಚನ ಸ್ವೀಕಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ, ಇನ್ಫ್ಯಾಕ್ಟ್ 1 ಗಂಟೆ 1 ಅವರ್ ಅಂತ ಅನಿಸುತ್ತೆ ಅಷ್ಟೇ, 1 ಗಂಟೆಯಲ್ಲಿ ನೂತನ ಸಚಿವರಾಗಿ ಆಗ್ತಾರೆ ಅಂತಂದರೆ ಆ ರೀತಿಯಾದಂಥ ಅವಕಾಶ ಆಗಲಿಕ್ಕೆ ಬಿಡಲಿಲ್ಲ. ನಿಮಗೆ ಖುದ್ದು ಮಾಜಿ CM ಸಿದ್ದರಾಮಯ್ಯ ಅವರು, ನೋಡಮ್ಮ ನಿಮ್ಮ ಸ್ಥಾನ ನಿಮಗೆಲ್ಲ ಕೊಡಬೇಕಾಗಿದ್ದು ಸಚಿವ ಸ್ಥಾನ, ಬ್ಯಾಡಗಿ ಕ್ಷೇತ್ರದ ಶಾಸಕರಿಗೆ ಕೊಡಬೇಕಾಗಿತ್ತು, ನಿಮಗೆ ಕೊಟ್ಟಿದ್ದಾರೆ, ನಾನು ಇದನ್ನು ಒಪ್ತಾ ಇಲ್ಲ ಅಂತಲೇ ಕೂಡ ಹೇಳಿ. ಸೊ ಆ ಕೊನೆಯ ಕ್ಷಣದಲ್ಲಿ ಆ ಹೆಸರು ಕೂಡ ಕ್ಯಾನ್ಸಲ್ ಆಯಿತಂತೆ, ಕ್ಯಾನ್ಸಲ್ ಆಗಿದೆ. ಕ್ಯಾನ್ಸಲ್ ಆಗಲಿಕ್ಕೆ ಇದು ಭಾಳ ಪ್ರಮುಖವಾದಂಥ ಕಾರಣ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇನ್ನೂ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದ್ದಾವೆ. ನಿಮಗೆ ಜಮೀರ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತೋ ಇಲ್ಲೋ ಅನ್ನೋದು ಕೊನೆಯ ಕ್ಷಣದವರೆಗೂ ಕೂಡ ಅದು 50-50 ರೀತಿಯಾಗಿ ಇತ್ತು. ಯಾಕಂದರೆ ಮಾಜಿ CM ಸಿದ್ದರಾಮಯ್ಯ ಅವರೇ ಹೈಕಮಾಂಡ್ಗೆ ಏನು ಹೇಳ್ಕೊಳ್ಳುವಂಥ ರೆಫರೆನ್ಸನ್ನು, ಅಂದರೆ ಹೇಳ್ಕೊಳ್ಳುವಂಥ ಶಿಫಾರಸನ್ನು ಮಾಡಿದ್ದಿಲ್ಲ ಜಮೀರ್ ಕುರಿತಾಗಿ. ಯಾಕಂದರೆ ದಾವಣಗೆರೆ, ನಿಮಗೆ ಕ್ಷೇತ್ರದ ದಾವಣಗೆರೆ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ರು, ಆಡಿಯೋ ರಿಲೀಸ್ ಆಯಿತು, ಇವುಗಳೆಲ್ಲವೂ ಕೂಡ ಗಮನಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಓಪನ್ ಆಗಿ ಭಾಳಷ್ಟು ಜನ ಕೇಳಿದಾಗ ಜಮೀರಿಗೆ ಸಚಿವ ಸ್ಥಾನ ಕೊಡಿ ಅಂಥೇಳಿ ಒತ್ತಾಯ ಮಾಡಿದಾಗ, ನೀವು ಶಿಫಾರಸು ಮಾಡಬೇಕು ಅಂತ ಹೇಳಿದಾಗ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ, ನನ್ನ ಮಾತನ್ನು ಕೇಳಿಲ್ಲ ಅನ್ನುವಂಥದ್ದು ಆ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಕೂಡ. ಈ ಹಿನ್ನೆಲೆಯಲ್ಲಿ ಜಮೀರ್ ಅವರು ಸಿಗುತ್ತೋ ಇಲ್ಲ ಅಂತಲೂ ಕೂಡ ಬಹಳಷ್ಟು ಕುತೂಹಲ ಕಾಡ್ತಾಯಿತ್ತು. ಕೊನೆಗೆ ಜಮೀರ್ಗೆ ಯಾರು ಸಜೆಷನ್ ಕೊಟ್ಟರೋ ಗೊತ್ತಿಲ್ಲ, ಹೌದು ನಾನು ಮಾಡಿದ ತಪ್ಪು, ಇನ್ನು ಮುಂದೆ ನಾನು ಈ ರೀತಿಯಾದಂಥ ಕಾರ್ಯ ಮಾಡೋದಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡೋದಿಲ್ಲ, ಅದು ಕಣ್ ತಪ್ಪಿನಿಂದ ಆಗಿರೋದು, ನಾನು ಬೇಕಂತ ಮಾಡಿಲ್ಲ ಅಂತೇಳಿ ಕ್ಷಮಾಪಣೆಯನ್ನು ಕೂಡ ಕೇಳಿದ್ರು. ಎಲ್ಲೆಲ್ಲಿ ಯಾರನ್ನ ಹೋಗಿ ಮನವಿ ಮಾಡ್ಕೋಬೇಕು ಆ ಎಲ್ಲ ಕಾರ್ಯಗಳು ಮಾಡಿದ ಕಾರಣಕ್ಕಾಗಿ ಕೊನೆಗೆ ಅವರ ಹೆಸರನ್ನು ಸಚಿವ ಸ್ಥಾನದ ಪಟ್ಟಿಯಲ್ಲಿ ಆ್ಯಡ್ ಮಾಡಲಾಯಿತು. ಬಟ್ ಇಂಟ್ರೆಸ್ಟಿಂಗ್ ಅಂದರೆ ರಿಜ್ವಾನ್ ಅರ್ಷದ್ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿದೆ. ರಿಜ್ವಾನ್ ಅರ್ಷದ್ ಅವ್ರ ಸಚಿವ ಸ್ಥಾನ ಸಿಗಲಿಕ್ಕೆ ಸಿದ್ದರಾಮಯ್ಯ ಅವರ ಬಹಳ ಪ್ರಮುಖವಾದಂಥ ಕಾರಣ. ರಿಜ್ವಾನ್ ಅರ್ಷದ್ ಕೂಡ ಸಚಿವರಾದಮೇಲೆ, ಪದಗ್ರಹಣ ಆದಮೇಲೆ ನಿಮಗೆ ವಿಧಾನಸೌಧದ ಕೆಂಗಲ್ ಗೇಟ್ನಲ್ಲಿ ಮಾಧ್ಯಮಗಳಿಗೆ ಒಂದು ಮಾತಾಡ್ತಾ ಹೇಳ್ತಾರೆ, ಸಿದ್ದರಾಮಯ್ಯ ಅವರಿಗೆ ವಿಶೇಷವಾದಂಥ ಧನ್ಯವಾದನ ತಿಳಿಸ್ತೀನಿ. ಅವ್ರು ನನ್ನ ನಿಜವಾಗ್ಲೂ ಕೂಡ ಸಾಕಷ್ಟು ರೀತಿಯಾದಂಥ ಗೈಡೆನ್ಸ್ ಕೊಟ್ಟಿದ್ದಾರೆ, ಮಾರ್ಗದರ್ಶನ ಕೊಟ್ಟಿದ್ದಾರೆ, ಅವರಿಂದಾಗಿ ನನಗೆ ಸಚಿವ ಸ್ಥಾನ ಸಿಕ್ತು ಅನ್ನೋದನ್ನು ಪರೋಕ್ಷವಾಗಿ ಕೂಡ ಹೇಳಿದ್ದಾರೆ. ನೇರವಾಗಿ ನನಗೆ ವಿಶೇಷವಾದಂಥ ಧನ್ಯವಾದನ ಸಲ್ಲಿಸ್ತೇನೆ ಅಂತಲೂ ಕೂಡ ಹೇಳಿದರು. ಯಾಕೆ ಅಂದರೆ ಇಲ್ಲಿ ಬಹಳ ಪ್ರಮುಖವಾಗಿ ಮುಸ್ಲಿಂ ಕೋಟಾದ ಅಡಿಯಲ್ಲಿ ಕೊಡಬೇಕಾಗಿದ್ದು ಇಬ್ಬರಿಗೆ ಮಿನಿಸ್ಟರ್ ಸೀಟ್ ಕೊಡಬೇಕು ಅಂಥೇಳಿ. ಸೊ ಈಗಾಗಲೇ ಮೊದಲ ಹಂತದಲ್ಲಿ ನಿಮಗೆ ಹೆಲ್ತ್ ಮಿನಿಸ್ಟರ್ ಆಗಿ ಸ್ಪೀಕರ್ ಆಗಿದ್ದಂಥವ್ರಿಗೆ ಕೊಟ್ಟಾಯ್ತು ಈಗ UT ಖಾದರ್ ಅವರಿಗೆ. ಸೊ ಈಗಿನ ಇದರಲ್ಲಿ ಕೋಟಾದಲ್ಲಿ 1 ಅಥವಾ 2 ಕೊಡೋದಾದರೆ ನಿಮಗೆ ಜಮೀರಿಗೆ ಪರ್ಯಾಯ ರೀತಿಯಾಗಿ, ಅಂದರೆ ಇನ್ನೊಬ್ಬ ಮುಸ್ಲಿಮ್ನ ಲೀಡರ್ ಕೂಡ ಇರಲಿ ಅನ್ನೋ ಕಾರಣಕ್ಕೆ. ಯಾಕಂದರೆ UT ಖಾದರ್ ನಿಮಗೆ ಮಂಗಳೂರು ಸೇರಿದಂತೆ ಕರಾವಳಿ ಭಾಗದಲ್ಲಿ ಹೆಚ್ಚು ಜನಪ್ರಿಯ ಮತ್ತು ಬೆಂಗಳೂರಲ್ಲೂ ಒಂದಷ್ಟು ಜನಪ್ರಿಯ, ನಾರ್ತ್ ಕರ್ನಾಟಕದಲ್ಲಿ ಇಲ್ಲ. ಸೊ ಈ ರೀತಿ ಇಡೀ ಕರ್ನಾಟಕಕ್ಕೆ ಮುಸ್ಲಿಂ ನಾಯಕರು ಇರಬೇಕು, ಪರ್ಯಾಯವಾಗಿ ಇರಲಿ ಅಂತ ಅನ್ನೋ ಕಾರಣಕ್ಕಾಗಿ ಜಮೀರಿಗೆ ಪರ್ಯಾಯವಾಗಿ ಮಾರ್ಗ ಬೆಳೆಸಬೇಕು ಅನ್ನೋ ಕಾರಣಕ್ಕೆ ಇದ್ದರು. ಆ್ಯಕ್ಚುಲಿ ಮೈಸೂರಲ್ಲಿ ತನ್ವೀರ್ ಸೇಠ್ 5 ಸಾರಿ ಗೆದ್ದಂಥ ಶಾಸಕ, ಅವ್ರಿಗೆ ಈ ಸಾರಿ ಗ್ಯಾರಂಟಿ ಸಿಗುತ್ತೆ ಸಚಿವ ಸ್ಥಾನ ಅಂತಲೇ ಎಲ್ಲರೂ ನಿರೀಕ್ಷೆ ಮಾಡ್ಕೊಂಡಿದ್ರು. ಇನ್ಫ್ಯಾಕ್ಟ್ ಹೈಕಮಾಂಡ್ ಕೂಡ ಹೇಳಿತ್ತು ಏನು ಅಂತಂದರೆ, ಆರಂಭದಲ್ಲೇ ಅಂದರೆ ನಿಮಗೆ DK ಶಿವಕುಮಾರ್ ಅವರ ಮೊದಲ ಸಚಿವ ಸಂಪುಟದ ವಿಸ್ತರಣೆಯ ಸಂದರ್ಭದಲ್ಲೇ ಈ ಸಾರಿ ನಿಮಗೆ ಆಗ್ತಾ ಇಲ್ಲ, ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಂಥೇಳಿ. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಈ ಸಾರಿ ನಿಮಗೆ ಕೊಡೋಕ್ಕಾಗ್ತಿಲ್ಲ, ನೆಕ್ಸ್ಟ್ DK ಶಿವಕುಮಾರ್ ಅವರು CM ಆಗ್ತಾರೆ, ಆ ಸಂದರ್ಭದಲ್ಲಿ ನಿಮಗೆ ಸಚಿವ ಸ್ಥಾನ ಖಂಡಿತ ಕೊಡ್ತೀವಿ ಅಂತೇಳಿ ಭರವಸೆನ ನೀಡಿದರು. ಬಟ್ ಆ ಭರವಸೆಗಳೆಲ್ಲವೂ ಕೂಡ ಹುಸಿಯಾಗಿದೆ. ತನ್ವೀರ್ ಸೇಠೇ ಹೇಳ್ತಾರೆ, ಹೈಕಮಾಂಡ್ ಕೊಡುವಂಥ ಪಟ್ಟಿಯಲ್ಲಿ ನನ್ನ ಹೆಸರಿತ್ತು, ಹೈಕಮಾಂಡ್ ಓಕೆ ಮಾಡಿದೆ, ಆದರೆ ಇಲ್ಲಿರೋರು ನನ್ನ ಹೆಸರನ್ನು ತೆಗೆದುಹಾಕಿದ್ದಾರೆ ಅನ್ನುವಂಥ ಅಭಿಪ್ರಾಯವನ್ನು ನೇರವಾಗಿ ಹೇಳ್ತಾರೆ. ಅಂದರೆ ಯಾರ್ದು ಅನ್ನೋದನ್ನು ಕೂಡ ನೀವು ಯೋಚನೆ ಮಾಡಬೇಕಾಗತ್ತೆ.
ಇಲ್ಲಿ ಯಾರು ಬೆಳಿಬೇಕಾಗಿತ್ತು, ಯಾಕಂದರೆ ಯತೀಂದ್ರ ಸಿದ್ದರಾಮಯ್ಯ ಅವರಿದ್ದಾರೆ, ಮತ್ತೊಬ್ಬ ಮೈಸೂರಲ್ಲಿ ಮತ್ತೊಬ್ಬ ಲೀಡ್ರು ಅಥವಾ ಮಿನಿಸ್ಟ್ರು ಮಾಡಿದ್ರೆ ಸೊ ಪವರ್ ಶೇರಿಂಗ್ ಆಗುತ್ತೆ ಒಂದೇ ಜಿಲ್ಲೆಯಲ್ಲಿ. ಆ ರೀತಿ ಮಾಡಬಾರ್ದು ಅಂಥೇಳಿ ಈ ಕಾರಣಕ್ಕಾಗಿ ನಿಮಗೆ ಇನ್ಫ್ಯಾಕ್ಟ್ ರಿಜ್ವಾನ್ ಅರ್ಷದ್ ಡಿ ಕೆ ಶಿವಕುಮಾರ್ಗೆ ಹೆಚ್ಚು ಅತ್ಯಾಪ್ತರು. ಸೊ ಡಿ ಕೆ ಶಿವಕುಮಾರ್ ಅವರು ಹೆಚ್ಚು ಅತ್ಯಾಪ್ತರು ಇರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರು ಇವರು ಶಿಫಾರಸು ಮಾಡ್ತಾರಂದರೆ ಏನು ಅನ್ನೋದು ಬಹುಶಃ ಎಲ್ರಿಗೂ ಕೂಡ ಗೊತ್ತಾಗೋಂಥ ವಿಚಾರ. ಬಟ್ ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಸಹಜವಾಗಿ ನಡೆಯುತ್ತೆ. ಬಟ್ ತನ್ವೀರ್ ಸೇಠ್ ನನಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂಥೇಳಿ ತುಂಬಾ ಅಂದರೆ ತುಂಬ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಟ್ ರಿಜ್ವಾನ್ ಅರ್ಷದ್ ಬೆಂಗಳೂರಿನ ಮಟ್ಟಿಗೆ ಸೇರಿದಂತೆ ನಿಮ್ಮ ಮಧ್ಯ ಕರ್ನಾಟಕದ ವ್ಯಾಪ್ತಿಯಲ್ಲೂ ಕೂಡ ಮುಸ್ಲಿಂ ಲೀಡರ್ಗೆ ಯೂತ್ ಲೀಡರ್ ಅನ್ನೋ ರೀತಿಯಾಗಿ 46 ವರ್ಷದ ವ್ಯಕ್ತಿ, ಒಳ್ಳೆ ನಾಲೆಡ್ಜ್ ಇದೆ, ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಇವ್ರ ಹೆಸರನ್ನು ಕೂಡ ಶಿಫಾರಸು ಮಾಡುವಲ್ಲಿ ಸಿದ್ದರಾಮಯ್ಯವರ ಪಾತ್ರ ಬಹಳ ಪ್ರಮುಖವಾಗಿದೆ. ಡಿ ಕೆ ಶಿವಕುಮಾರ್ ಅವರು ಹೆಸರನ್ನ ಸಜೆಸ್ಟ್ ಮಾಡಿದರು, ಅದೇ ರೀತಿ ಸಿದ್ದರಾಮಯ್ಯವರು ಕೂಡ ಹೆಸರನ್ನು ಸಜೆಸ್ಟ್ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಮೀರ್ಗೂ ಕೂಡ ಸಿಕ್ತು ಕೊನೆಯ ಕ್ಷಣದಲ್ಲಿ. ಅದೇ ರೀತಿ ರಿಜ್ವಾನ್ ಅರ್ಷದ್ ಅವರು ಕೂಡ ಇವ್ರನ್ನ ಕೂಡ ಆ್ಯಡ್ ಮಾಡಲಾಯಿತು. ಸೊ ಈ ಹಿನ್ನೆಲೆಯಲ್ಲಿ ಇಬ್ಬರು ಮುಸ್ಲಿಂ ನಾಯಕರಿಗೆ ಸಚಿವ ಸ್ಥಾನದ ಭಾಗ್ಯ ಸಿಕ್ಕಿದೆ. ಮೊದಲ ಇದರಲ್ಲಿ ಯು ಟಿ ಖಾದರ್ಗೂ ಕೂಡ ಸಿಕ್ತು. ಸಲೀಮ್ ಅವರಿಗೆ ಈಗಾಗಲೇ ಡೆಪ್ಯೂಟಿ ಸ್ಪೀಕರ್ ರೀತಿಯಾಗಿ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ನೂ ಒಂದು ಬಹಳ ಪ್ರಮುಖವಾದಂಥ ವಿಚಾರ ಅಂತಂದರೆ ಸಿದ್ದರಾಮಯ್ಯವರು ಪದಗ್ರಹಣ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅನ್ನೋದಿದೆಯಲ್ಲ, ಅದು ಭಾಳ ಬಹುವಾಗಿ ಕಾಡ್ತಾ ಇರೋದು. ಎಲ್ಲವೂ ಕೂಡ ಪಕ್ಷದಲ್ಲಿ ಎಲ್ಲರೂ ಹೇಳ್ತಾರೆ ತುಂಬ ಚೆನ್ನಾಗಿದೆ, ತುಂಬ ಎಲ್ಲದೂ ಕೂಡ ಸರಿಯಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂಥೇಳಿ. ಬಟ್ ಓಪನ್ ಆಗೇ ಕಾಣಿಸ್ತಾ ಇದೆ ಯಾಕೆ ಅಟೆಂಡ್ ಆಗಿಲ್ಲ ಅಂಥೇಳಿ. ಹೌದು, ಜನ್ಮದಿನಾಚರಣೆ ಇತ್ತು, ಬರ್ಡೇ ವಿಶಸ್ ಸಂಬಂಧ ಎಲ್ಲ ನಾಯಕರೆಲ್ಲರೂ ಕೂಡ ಭೇಟಿಯನ್ನು ನೀಡ್ತಿದ್ರು. ಬಟ್ ಭೇಟಿ ನೀಡ್ತಿರೋ ಸಂದರ್ಭದಲ್ಲಿ ಅರ್ಧ ಗಂಟೆ ಬಿಡುವು ಮಾಡ್ಕೊಂಡು ಹೋಗೋಕ್ಕಾಗ್ತಿದ್ದಿಲ್ಲ. ತಮ್ಮ ಏನು ಹೈಕಮಾಂಡ್ ಕೊಟ್ಟಂಥ ಪಟ್ಟಿ ಏನಿದೆಯಲ್ಲ, ಆ ಪಟ್ಟಿಯಲ್ಲಿ ಹೆಸರು ಕೂಡ ಇಲ್ಲದೆ ಇರೋದು ಭಾಳಷ್ಟು ಈಗ ಕಾಡ್ತಾ ಇರೋದು. ಇನ್ನೂ ಒಂದು ಸುದ್ದಿ ಬರ್ತಾ ಇದೆ, ಬಟ್ ಅದು ಎಷ್ಟು ಸತ್ಯನೋ ಗೊತ್ತಿಲ್ಲ. ದಾವಣಗೆರೆ ಹೆಸರು ಇದ್ದಿದ್ದಿಲ್ಲ ಮಲ್ಲಿಕಾರ್ಜುನ ಅವ್ರದ್ದು, ಬಟ್ ಕೊನೆಯ ಕ್ಷಣದಲ್ಲಿ ನಿಮಗೆ ಹೆಸರು ಮಂಕಾಳ ವೈದ್ಯರ ಹೆಸರು ಬದಲಾಗಿ ಇವ್ರ ಹೆಸರು ಬಂತು. ಇದಕ್ಕೆ ಕೇಳಿದ್ರೆ ಇಲ್ಲ, ಅದು ಟೆಕ್ನಿಕಲ್ ಎರರಿಂದ, ಟೈಪಿಂಗ್ ಎರರಿಂದ ಆಗಿರೋದು ಅಂಥೇಳಿ ಮಲ್ಲಿಕಾರ್ಜುನ ಹೇಳ್ತಾರೆ. ಯಾರು ಕೂಡ ಇದನ್ನು ನಂಬೋದಿಲ್ಲ, ಟೆಕ್ನಿಕಲ್ ಎರರ್ ಅಂತೇಳಿ. ಬಟ್ ರಾಜೀನಾಮೆ ನೀಡ್ತೀವಿ ಅಂಥೇಳಿ ಏನಾದರೂ ಹೇಳಿದ್ರೆ ಈ ರೀತಿಯಾದಂಥ ಚರ್ಚೆಗಳು ಕೂಡ, ರಾಜಕೀಯ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಕೇವಲ ಒಬ್ಬರಲ್ಲ, ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಆ ರೀತಿಯಾದಂಥ ಚರ್ಚೆ ನಡೀತಾ ಇದೆ. ಇದು ಎಷ್ಟು ಸತ್ಯನೋ ಗೊತ್ತಿಲ್ಲ. ಬಟ್ ಈ ಹಿನ್ನೆಲೆಯಲ್ಲಿ ಕೊನೆಯ ಕ್ಷಣದಲ್ಲಿ ಇಮ್ಮಿಡಿಯೇಟಾಗಿ ಹೆಸರು ಚೇಂಜ್ ಆಗುತ್ತೆ ಅಂತಂದರೆ ಏನಾದರೂ ಒಂದು ಬಲವಾದ ಕಾರಣ ಇರುತ್ತೆ. ಟೆಕ್ನಿಕಲ್ ಎರರ್ ಅಂತೂ ಬಹುಶಃ ಯಾರೂ ಕೂಡ ಇದನ್ನು ಒಪ್ಕೊಳ್ಳೋದಿಲ್ಲ. ಈ ಹಿನ್ನೆಲೆಯಲ್ಲಿ ರಾಜಕಾರಣದಲ್ಲಿ ಎಲ್ಲವೂ ಕೂಡ ಏನು ನಿರೀಕ್ಷೆ ಮಾಡಿದ್ರು, ಏನು ಅಂದ್ಕೊಂಡಿದ್ರು ಆಗಿದ್ದೇ ಮತ್ತೊಂದ, ಅಥವಾ ಎಲ್ಲದೂ ಕೂಡ ಅಂದ್ಕೊಂಡ ರೀತಿ ಆಗೋದಿಲ್ಲ. ಹೌದು, ಬಟ್ ಕೆಲವು ಆಗಿದ್ದಾವೆ, ಕೆಲವು ಆಗಿಲ್ಲ. ಅಸಮಾಧಾನಿತರೆಲ್ಲರೂ ಕೂಡ ತಮ್ಮ ಬೆಂಬಲಿಗರ ಮೂಲಕ ಆಕ್ರೋಶವನ್ನು ಹೊರಹಾಕಿಸುವಂಥ ಕಾರ್ಯವನ್ನು ಮಾಡ್ತಾರೆ. ಭಾಳ ಜನ ಅಸಮಾಧಾನಗೊಂಡಿದ್ದಾರೆ. ಇನ್ಫ್ಯಾಕ್ಟ್ 40 ಶಾಸಕರು ಅಸಮಾಧಾನಗೊಂಡಿದ್ದಾರಂತೆ. ಇವರೆಲ್ಲರನ್ನೂ ಕೂಡ ಸಮಾಧಾನ ಪಡಿಸುವಂಥ ಕಾರ್ಯ ಮಾಡಿ ಅಂತೇಳಿ ಹೈಕಮಾಂಡ್ ಸೂಚನೆಯನ್ನು ಕೊಡ್ತಾ ಇದೆ. ಮತ್ತು ಸಿ ಎಮ್ ಡಿ ಕೆ ಶಿವಕುಮಾರ್ ಖಡಕ್ಕಾಗೇ ಹೇಳಿದ್ದಾರೆ. ಏನು ಅಂತಂದರೆ, ನೀವು ರಾಜೀನಾಮೆ ಕೊಡ್ತೀರಾ ಕೊಡಿ, 5 ನಿಮಿಷದಲ್ಲಿ ನಾನು ಎಕ್ಸೆಪ್ಟ್ ಮಾಡ್ತೀನಿ. ಮೊದಲು ಹೇಳಿದ್ದು ಸಮಾಧಾನವಾಗಿರಿ, ತಾಳ್ಮೆಯಿರಿ ಎಂದಿರಿ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಬಟ್ ಇವತ್ತು ಕೊಟ್ಟಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ನೀವೇನ ರಾಜೀನಾಮೆ ಕೊಟ್ಟರೆ ಇಮ್ಮಿಡಿಯೇಟಾಗಿ 5 ನಿಮಿಷದಲ್ಲಿ ಎಕ್ಸೆಪ್ಟ್ ಮಾಡ್ತೀನಿ. ಅಂದರೆ ಪಾರ್ಟಿಗೆ ಇಷ್ಟು ವರ್ಷ ಕಷ್ಟಪಟ್ಟಿರ್ತೀರಿ, ಎಲ್ಲದೂ ಕೂಡ ಸರಿ, ಬಟ್ ನೀವು ರಾಜೀನಾಮೆ ಕೊಡ್ತೀರಿ ಅಂದರೆ ಭಾಳ ಸರಿ ಯೋಚನೆ ಮಾಡಿ. ಯಾಕಂದ್ರೆ ಮುಂದೆ ನಿಮಗೆ ಅವಕಾಶ ಸಿಗ್ಬೋದು ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರ ಮಾತು. ಬಟ್ ಅದಕ್ಕೆ ಸರಿಯಾದ ಟಾಂಗನ್ನು ಕೂಡ ಕೊಟ್ಟಿದ್ದಾರೆ. ಮಾಜಿ ಸಚಿವ ಹೈಯರ್ ಸ್ಟಡೀಸ್ ಸಚಿವರಂಥ ಡಾಕ್ಟ್ರ್ ಅವರು ಹೇಳಿದ್ದು, ಚಿಕ್ಕಬಳ್ಳಾಪುರದ ಚಿಂತಾಮಣಿ ಶಾಸಕರು ಅವರು ಹೇಳಿದ್ದು ಕೂಡ ನೋಡ್ತಾ ಹೋದರೆ ನಿಮಗೆ ಎಲ್ಲ ಹೇಳ್ತಾರೆ ತಾಳ್ಮೆ ಅಂತಾರೆ. ಹೇಳೋರೇ ಏನು ಮಾಡಿದ್ದಾರೆ, ಬದನೆಕಾಯಿ ತಿಂದಿದ್ದಾರೆ, ಎಷ್ಟು ರೂಲ್ಸ್ಗಳನ್ನು ವೈಲೇಷನ್ ಮಾಡಿಲ್ಲ. ಅಂದರೆ ನಾನು ಹೇಳ್ತಾ ಇರೋದು, ಪಾರ್ಟಿಗೆ ಲಾಯಲ್ ಆಗಿರಬೇಕಾದಂಥವ್ರು ಏನೆಲ್ಲ ಮಾಡಿದ್ದಾರೆ. ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರೇ ನಿಮಗೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಅವ್ರಿಗೆ ಟಿಕೆಟ್ ಸಿಕ್ಕಿದ್ದಾವೆ, ಮಿನಿಸ್ಟರ್ ಸೀಟ್ ಸಿಕ್ಕಿದೆ, ನಮಗೆ ಸಿಕ್ಕಿಲ್ಲ ಅಂಥೇಳಿ ತಮ್ಮ ಬೇಸರವನ್ನು ಕೂಡ ಭಾಳಷ್ಟು ಅಸಮಾಧಾನಿತ ಶಾಸಕರೆಲ್ಲರೂ ಕೂಡ ವ್ಯಕ್ತಪಡಿಸಿದ್ದಾರೆ. ಒಬ್ಬರು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಇವುಗಳೆಲ್ಲ ಆಚೆಗೆ ಈ ಕೊನೆಗೂ ಸಚಿವ ಸ್ಥಾನ ಅಂತ ಕಂಪ್ಲೀಟ್ ಆಯಿತು, ಇನ್ನೇನು ಯಾವಿಲ್ಲ. ನಿಗಮಗಳು ಇದ್ದಾವೆ, KKRDB ಇದೆ,
ಯಾವ್ಯಾವ ಪ್ರಭಾವಿ ನಿಗಮಗಳು ಮತ್ತು ಈ ರೀತಿಯಾದಂಥ ಸ್ಥಾನಗಳಿದ್ದಾವೆ ಆ ಸ್ಥಾನಗಳಿಗೆ, ಮತ್ತು ಪಾರ್ಟಿಯಲ್ಲಿ ಏನಾದರೂ ಉತ್ತಮವಾದಂಥ ಸ್ಥಾನ ಸಿಗುತ್ತಾ, ಇವುಗಳಿಗೆ ನಿರೀಕ್ಷೆ ಇಟ್ಕೋಬೇಕು. ಮುಂದಿನ ಸಾರಿ ನಮಗೆ ಒಳ್ಳೆ ಸ್ಥಾನ ಸಿಗ್ಬೋದು ಅಧಿಕಾರಕ್ಕೆ ಬಂದರೆ ಅನ್ನುವ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ನಿರೀಕ್ಷೆಗಳನ್ನು ಮುಂದೆ ಇಟ್ಕೊಂಡು, ಬಟ್ ಮುಂದಿನ ಸಿಚುವೇಶನ್ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ನಾವು ಹೇಗೆ ಅಂತಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೇಗೆ ಅಂತಂದರೆ, ಇಲ್ಲ ನಾವು ಇಬ್ಬರು ಕೂಡ ಪಾರ್ಟಿಯನ್ನು ನಡೆಸ್ತಾ ಇದ್ದೀವಿ, ಎಲ್ಲದೂ ಕೂಡ ಸ್ಮೂತಾಗಿ ನಡೀತಾ ಇದೆ ಅಂತ ಹೇಳುವಂಥ ನಾಯಕರಿಗೆ ನಿನ್ನೆ ಸಿದ್ದರಾಮಯ್ಯ ಅವರ ಗೈರಿದೆಯಲ್ಲ, ಪದಗ್ರಹಣ ಕಾರ್ಯಕ್ರಮಕ್ಕೆ ಗೈರಾಗಿರೋದು ಯಾಕೆ ಅನ್ನುವಂಥ ಪ್ರಶ್ನೆಗೆ ಸ್ಪಷ್ಟವಾದಂಥ ಉತ್ತರ ಯಾವ ನಾಯಕರಿಂದನೂ ಕೂಡ ಸಿಗ್ತಾ ಇಲ್ಲ. ಅದು CM ಡಿ ಕೆ ಶಿವಕುಮಾರ್ ಹೇಳಿದಂಥ ಸ್ಪಷ್ಟನೆ ಕೂಡ ಅಷ್ಟೇನಿಲ್ಲ. ಖುದ್ದು ಮಾಜಿ CM ಸಿದ್ದರಾಮಯ್ಯ ಅವರೇ ಆನ್ಸರ್ ಮಾಡಬೇಕೇನೋ. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.